ಸ್ವಾತಂತ್ರ್ಯ ಭಾರತದ 80ನೇ ವರ್ಷದ ಸಂಭ್ರಮ ಆಚರಣೆ. ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ತಿಳಿಸಿದರು. ದೇಶದ ಪ್ರಗತಿಯಲ್ಲಿ ಯುವಜನತೆ ಸಕ್ರಿಯವಾಗಿ ಕೈಜೋಡಿಸಬೇಕು. 2026-27ನೇ ಸಾಲಿನ ಬಜೆಟ್ ಅಧಿವೇಶನದ ಸಮಯದಲ್ಲಿ ಪಾಂಡವಪುರ ತಾಲೂಕನ್ನು ಸಂಪೂರ್ಣವಾಗಿ ಸಾವಯವ ತಾಲೂಕು ಎಂದು ಘೋಷಿಸಲಾಗಿದೆ. ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ನೀಡಿ ತಾಲೂಕನ್ನು ಸಂಪೂರ್ಣವಾಗಿ ಸಾವಯವ ಕ್ಷೇತ್ರ ಎಂದು ಗುರುತಿಸುವುದೇ ನಮ್ಮೆಲ್ಲರ ಗುರಿಯಾಗಿರಬೇಕು. ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಅವರು ಸೇರಿದಂತೆ ಮಹನೀಯರ ತ್ಯಾಗವನ್ನು ಸ್ಮರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವವರನ್ನು ಸನ್ಮಾನಿಸಲಾಯಿತು. ಪತ್ರಕರ್ತರ ವಿಭಾಗದಲ್ಲಿ ಅಶ್ವಥ್ ಕೆ ಚಂದ್ರಿ ಹಾಗೂ ಅರಳಳ್ಳಿ ಕುಮಾರಸ್ವಾಮಿಯವರನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಕೃಷಿ, ಕ್ರೀಡೆ, ಕಲೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕರಿಗೂ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ, ತಹಸೀಲ್ದಾರ್ ಜಿ ಆದರ್ಶ್, ಉಪ ತಹಸೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಇಒ ವೀಣಾ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ಬಿಇಒ ಧರ್ಮಸಟ್ಟಿ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಉಮೇಶ್, ಡಾಕ್ಟರ್ ಅರವಿಂದ್ ಭಾಗವಹಿಸಿದ್ದರು. ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಎಎಲ್ ಕೆಂಪುಗೌಡ, ತಾಲೂಕು ಅಧ್ಯಕ್ಷ ವೈಪಿ ಮಂಜುನಾಥ್, ದಲಿತ ಮುಖಂಡ ಡಿಕೆ ಅಂಕಯ್ಯ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು, ಶಿಕ್ಷಕರು, ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧರ್ಮಗಳ ಒಕ್ಕೂಟ ಒಡೆದು ಆಡದಿರು ಚೆಲ್ಲಾಟ, ದೇಶದ ದ್ರೋಹಕ್ಕೆ ಶಿರವನೆ ಪಡೆಯುವುದು ಈ ಒಂದೇ ಮಾತರಂ, ಈ ಒಂದೇ ಮಾತರಂ. ಹೆತ್ತ ಕುಡಿಗಳ ಒತ್ತೆ ಇಟ್ಟನು ಟಿಪ್ಪು ತಾಯಿ ನೆಲಕ್ಕೆ, ಅಂತ ಹುಲಿಗಳು ಬಂದ ಕಲಿಗಳು ಬೇಕೋ ಈ ನೆಲಕ್ಕೆ. ಕೇಸರಿಯ ಬಿಳಿ ಪಚ್ಚೆಯಲ್ಲಿ ಹೊಳೆ ಹೊಳೆವ ಧರ್ಮಚಕ್ರ, ಭಾರತದ ಈ ಬಾವುಟವೇ ಚಿರ ವಿಶ್ವ ಶಾಂತಿ ಪತ್ರ. ಹೇಳಿ ವಂದೇ ಮಾತರಂ, ಹೇಳಿ ವಂದೇ ಮಾತರಂ. ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಹಿಂದೂ ಶಕ್ತಿ ಗೊತ್ತೇನೋ, ದುಷ್ಟಾರಿಷ್ಟ ಬದಾಲಯ. ಈ ಮಣ್ಣೆ ಋಷಿಗಳ ತೋಟ, ಈ ಕಡಲು ಸರ್ವ ಕುತೀರ, ಈ ಗಾಳಿ ತುಂಬ ಬರಿ ಮಂತ್ರ. ಇಲ್ಲಿದೆ ಸದಾ ಸ್ವಾತಂತ್ರ್ಯ, ಕಣಕಣದಲ್ಲಿ ಗಿಳಿಯಾಗಲಿ, ದಶ ದಿಶೆಯಲ್ಲಿ ನುಡಿಯಾಗಲಿ. ವಂದೇ ಮಾತರಂ, ವಂದೇ ಮಾತರಂ. ಏನು ನಡೆದರಲ್ಲಿ ನಮಗೇನು, ಇಟ್ಟ ಹಾಗೆ ನಾವು ಬದುಕೇವು ಅನ್ನುವ ಪೌರರ ಎಬ್ಬಿಸಿ ಖರ್ಚಿಸಿ ಈ ವಂದೇ ಮಾತರಂ, ಈ ವಂದೇ ಮಾತರಂ. ದೇಶದ್ರೋಹಿಗಳ ಗುರುತಿಸಿರಿ, ಬೀದಿ ಶಿಲುಬೆಗೆ ಏರಿಸಿರಿ, ಶಾಂತಿಯ ಅಂಗಣ ಕಾಯುವ ಬೇಡಿಗೆ ಈ ವಂದೇ ಮಾತರಂ, ಈ ವಂದೇ ಮಾತರಂ. ರಕ್ತ ಹಿಡಿಯದೆ ಹುತ್ತ ಬಡಿಯದೆ ಸರ್ಪ ಸಾಯಲ್ಲ, ಒಮ್ಮೆ ಕರಚಿದ ದಾಸ್ಯ ಮತ್ತೆ ಕೊಡುವುದು ಸರಿಯಲ್ಲ. ಕೆಣಕದಿರಿ ನಮ್ಮ ಕೆಣಕದಿರಿ ಎಂದು 100 ಸಾರಿ ಹೇಳಿ, ಕೆಣಕಿದರೆ ತಲೆ ತುಂಡರಿಸಿ ಸಂಸ್ಕಾರ ಮಾಡಿ ಹೂಳಿ. ಹೇಳಿ ವಂದೇ ಮಾತರಂ, ಹೇಳಿ ವಂದೇ ಮಾತರಂ. ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಒಂದು ಚೆನ್ನಾಗಿ ನೃತ್ಯ ಪ್ರದರ್ಶನ ಮಾಡಿರುವಂಥದ್ದು ನನಗೆ ತುಂಬ ಖುಷಿ ಆಗ್ತೈತೆ. ಮತ್ತು ಇದಕ್ಕೆ ಸಹಕಾರ ಕೊಡುವಂಥ ಎಲ್ಲ ಟೀಚರ್ಸ್ ಮತ್ತು ಪೋಷಕರು ತಾವೆಲ್ಲ ತುಂಬ ದಿನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಕ್ಟೀಸ್ ಮಾಡಿ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿ ಈ ಥರ ಒಂದು ಪ್ರದರ್ಶನ ಮಾಡಿಸಿರುವಂಥದ್ದು. ಮತ್ತೆ ನಮ್ಮ ಹಿಂದೆ ಏನು ನಡೀತಾ ಇತ್ತು, ಯಾವ ಥರ ನಾವು ಸ್ವಾತಂತ್ರ್ಯ ಚಳವಳಿಯ ಒಂದು ವಿಷಯವನ್ನು ನಿಮ್ಮ ನೃತ್ಯದ ಮೂಲಕ ತಿಳಿಸಿದ್ದೀವಿ. ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ
80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೊಡ್ತೀನಿ. ನಮ್ಮ ಸ್ವತಂತ್ರ ಬರಬೇಕಾದ್ರೆ ಎಲ್ಲ ಸುಮಾರು ಜನ ಭಾಷಣ ಮಾಡಿದ್ರು, ಎಲ್ಲ ಹೇಳಿದ್ದಾರೆ. ಏನನ್ನ ಜ್ಞಾಪಕ ಇಟ್ಕೊಳ್ಳಿದ್ರು ನಮ್ಮ ಎಲ್ಲ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರು, ಮುನ್ಸಿಪಲಿಟ್ಟವರು, ಮಹಾತ್ಮ ಗಾಂಧೀಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಬೇರೆ ಎಲ್ಲ ಥರ ಹೋರಾಟಗಾರರು ಅಲ್ಲದೆ ಯಾರು ಗುರುತಿಸ್ಕೊಳ್ಳದೆ ಹೋರಾಟನ ಮಾಡಿದಂಥ ಅವ್ರು ಮಾಡಿದಂಥ ತ್ಯಾಗನ ನಾವು ಎಲ್ಲರೂ ಜ್ಞಾಪಿಸ್ಕೊಳ್ಳೇಬೇಕಾಗ್ತದೆ. ನಾವು 80 ವರ್ಷಗಳಿಂದ ಸ್ವಾತಂತ್ರ್ಯ ಬಂದಾಗಿನಿಂದ ಹಲವಾರು ವಿಷಯಗಳಲ್ಲಿ ನಮ್ಮ ದೇಶ ಮುಂದುವರೆದು ಇಲ್ಲಿ ಬಂದಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಎಕ್ಸ್ಪ್ಲೋರೇಷನ್ ಇರ್ಬೋದು, ನಾವು ಏನು ವ್ಯವಸಾಯ ಮಾಡ್ತಿರೋದಿರ್ಬೋದು, ಎಲ್ಲ ರೀತಿಯಲ್ಲೂ ನಾವು ಮುಂದೆ ಬಂದಿರುವಂಥದ್ದು ನಮಗೆ ಗೊತ್ತಿರುವಂಥದ್ದು.